ಚಾಪ್ಟರ್ 6 ಟ್ರಯಾಂಗಲ್ ಲೆಸನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ತರ ಬರುತ್ತೆ ನೋಡೋಣ. ಓಕೆ, ಈಗ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದೆ ನೋಡ್ರಿ. ಇನ್ ದ ಫಿಗರ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎಫ್. ಇವರಿಬ್ರು ಸಿಮಿಲರ್ ಅಂತ ಕೊಟ್ಟಿದ್ದಾರೆ. ಓಕೆ, ಎ ಬಿ ಬಂದು 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಬಿ ಸಿ ಬಂದು 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಡಿ 4.5 ಕೊಟ್ಟಿದ್ದಾನೆ. ಈಗ ನಾವೇನ್ ಕಂಡಿಡ್ಬೇಕು? ಇ ಎಫ್ ಕಂಡಿಡ್ಬೇಕು. ಓಕೆ, ಈಗ ನೋಡಲಿ ಇವರಿಬ್ರು ಸಿಮಿಲರ್ ಅಂದ್ರೆ ಏನು? ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಇರ್ತಾನೆ. ಇವರಿಬ್ರು ಸಿಮಿಲರ್ ಅಂದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್. ಏನ್ ಬರಿಬಹುದು? ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್. ಓಕೆ, ಈಗ ನೀವು ನೋಡಿದ್ರೆ ನನಗೆ ಎ ಸಿ ಡಿ ಎಫ್ ನನಗೆ ಬೇಕಿಲ್ಲ, ಇದನ್ನ ಬಿಟ್ಬಿಡ್ತೀನಿ, ಇವರಿಬ್ಬರನ್ನೇ ತಗೊಂತೀನಿ. ಇವಾಗ ಎ ಬಿ ವ್ಯಾಲ್ಯೂ ಎಷ್ಟು? 3. ಓಕೆ, ಡಿ ವ್ಯಾಲ್ಯೂ ಎಷ್ಟು? 4.5. ಓಕೆ, ಇಸ್ ಈಕ್ವಲ್ ಟು ಬಿ ಸಿ ವ್ಯಾಲ್ಯೂ ಏನು? 4. ಇ ಎಫ್ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆನಾ, ಈ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 3 ಇಂಟು ಇ ಎಫ್ ಇಸ್ ಈಕ್ವಲ್ ಟು 4 ಇಂಟು 4.5 ಬರುತ್ತೆ. ಇ ಎಫ್ ಇಸ್ ಈಕ್ವಲ್ ಟು 4 ಇಂಟು 4.5 ಇಂಟು ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಬೈ ಆಗುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಡಿವೈಡ್ ಮಾಡಿದ್ರೆ 3 1 ಜಾ 3 ಎಷ್ಟು ಉಳಿತು? 1 ಉಳಿತು, 15 ಆಯ್ತು. 3 5 ಜಾ 15. ಒಂದು ಪಾಯಿಂಟ್ ಇರೋದ್ರಿಂದ ಒಂದು ಪಾಯಿಂಟ್ ಇಂದ ಇಡ್ತೀನಿ. ಇ ಎಫ್ ಇಸ್ ಈಕ್ವಲ್ ಟು, ನೀವು ನೋಡಿದ್ರೆ ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಅನ್ಕೊಳ್ರಿ. 15 4 ಜಾ ಎಷ್ಟು? 60. ಈಗ ಒಂದು ಪಾಯಿಂಟ್ ಎಷ್ಟಿದೆ? 1 ಪಾಯಿಂಟ್ ಹಿಂದ್ಗಡೆ ಇದೆ, ಇಲ್ಲಿ ಕೂಡ 1 ಪಾಯಿಂಟ್ ಹಿಂದ್ಗಡೆ ಇಟ್ಟರೆ 6 ಸೆಂಟಿಮೀಟರ್ ಆಗುತ್ತೆ. ಸೊ ಇ ಎಫ್ ವ್ಯಾಲ್ಯೂ ಎಷ್ಟಾಯ್ತು? 6 ಸೆಂಟಿಮೀಟರ್. ಆಪ್ಷನ್ ಬಂದ್ಬಿಟ್ಟು ಬಿ. ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾನೆ? ಇನ್ ದ ಗಿವನ್ ಫಿಗರ್ ಅವನೇ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಟ್ರಯಾಂಗಲ್ ಎ ಬಿ ಸಿ. ಓಕೆ, ಡಿ ಪ್ಯಾರಲಲ್ ಟು ಬಿ ಸಿ. ಇವರಿಬ್ರು ಪ್ಯಾರಲಲ್ ಅಂತ ಕೊಟ್ಟಿದ್ದಾನೆ. ಡಿ ವ್ಯಾಲ್ಯೂ ಎಷ್ಟು? 5 ಸೆಂಟಿಮೀಟರ್, ಬಿ ಸಿ ವ್ಯಾಲ್ಯೂ 8 ಸೆಂಟಿಮೀಟರ್, ಎ ಡಿ ಬಂದ್ಬಿಟ್ಟು 3.5. ದೆನ್ ದ ಲೆಂತ್ ಆಫ್ ಎ ಬಿ ಕಂಡಿ ಅಂತ ಹೇಳ್ತಾನೆ. ಟೋಟಲ್ ಎ ಬಿ ಕಂಡಿ ಅಂತ ಹೇಳ್ತಾನೆ. ಈಗ ನಿಮಗೆ ಒಂದೇನ್ ಗೊತ್ತಾಗಬೇಕಂದ್ರೆ, ಡಿ ಪ್ಯಾರಲಲ್ ಟು ಬಿ ಸಿ ಇದ್ರೆ ಓಕೆ, ಈ ಚಿಕ್ಕ ಟ್ರಯಾಂಗಲ್ ಈ ದೊಡ್ಡ ಟ್ರಯಾಂಗಲ್ ಸೇಮ್ ಇರ್ತದೆ. ನಿಮಗೆ ಬರ್ದು ತೋರಿಸ್ತೀನಿ. ಚಿಕ್ಕ ಟ್ರಯಾಂಗಲ್ ಯಾವ್ದು? ಇದು ಎ ಡಿ ಇ. ಓಕೆ, ಇದು ಬಂದು ದೊಡ್ಡ ಟ್ರಯಾಂಗಲ್ಗೆ ಸೇಮ್ ಇರ್ತದೆ. ದೊಡ್ಡ ಟ್ರಯಾಂಗಲ್ ಏನು? ಎ ಬಿ ಸಿ. ಇದು ನಿಮಗೆ ಬೇಸಿಕ್ ಗೊತ್ತಿರಬೇಕು. ಓಕೆ, ಈಗ ನೋಡಲಿ ಡಿ ಪ್ಯಾರಲಲ್ ಟು ಬಿ ಸಿ ಇದ್ದಾಗ ಏನಿರುತ್ತೆ? ಚಿಕ್ಕ ಟ್ರಯಾಂಗಲ್ ಬಂದ್ಬಿಟ್ಟು ದೊಡ್ಡ ಟ್ರಯಾಂಗಲ್ಗೆ ಸಿಮಿಲರ್ ಇರ್ತದೆ. ಎ ಡಿ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಸಿಮಿಲರ್ ಅಂದ್ರೆ ಏನ್ ಬರಿಬಹುದು? ಕರೆಸ್ಪಾಂಡಿಂಗ್ ಸೈಡ್ ಪ್ರಪೋರ್ಷನಲ್ ತಾನೆ. ಎ ಡಿ ಬೈ ಎ ಬಿ ನೋಡ್ರಿ, ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಬೈ ಬಿ ಸಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ನಮಗೆ ಎ ಇ ಎ ಸಿ ಬೇಕಿಲ್ಲ, ಎ ಇ ಎ ಸಿ ಬೇಕಿಲ್ಲ, ನಮಗೆ ಇವರಿಬ್ಬರೇ ಬೇಕು. ಎ ಡಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ? ಎ ಡಿ ವ್ಯಾಲ್ಯೂ ಎಷ್ಟು? 3.5 ಕೊಟ್ಟಿದ್ದಾರೆ. 3.5 ಡಿವೈಡೆಡ್ ಬೈ ಎ ಬಿ ವ್ಯಾಲ್ಯೂ ಏನು? ಎ ಬಿ ವ್ಯಾಲ್ಯೂ ನಾವು ಕಂಡುಹಿಡಿಬೇಕು. ಓಕೆ, ಇಸ್ ಈಕ್ವಲ್ ಟು ಡಿ ವ್ಯಾಲ್ಯೂ ಏನಿದೆ? ಡಿ ವ್ಯಾಲ್ಯೂ ಬಂದು 5 ಇದೆ. ಓಕೆ, ಆಮೇಲೆ ಬಿ ಸಿ ವ್ಯಾಲ್ಯೂ ನೋಡ್ರಿ, ಬಿ ಸಿ ವ್ಯಾಲ್ಯೂ ಎಷ್ಟಿದೆ? 8 ಇದೆ. 8 ಬರಿತೀನಿ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಯ್ತು? ಇದು 5 ಇಂಟು ಎ ಬಿ ಇಸ್ ಈಕ್ವಲ್ ಟು 3.5 ಇಂಟು 8. ನೋಡ್ರಿ, ಇವರಿಬ್ರು ಮಲ್ಟಿಪ್ಲೈ ಮಾಡಿ, ಇವರಿಬ್ರು ಮಲ್ಟಿಪ್ಲೈ ಮಾಡಿದೆ. ಎ ಬಿ ಇಸ್ ಈಕ್ವಲ್ ಟು 3.5 ಇಂಟು 8. ಓಕೆ, ಇಂಟು 5 ಕಡೆ ಬಂದ್ರೆ ಡಿವೈಡ್ ಬೈ 5 ಆಯ್ತು. 5 1 ಜಾ 5 7 ಜಾ 1 ಪಾಯಿಂಟ್ ಹಿಂದ್ಗಡೆ ಇದೆ, 1 ಪಾಯಿಂಟ್ ಹಿಂದ್ಗಡೆ ಇರ್ತೀನಿ. ಈಗ ಏನಾಯ್ತು? ಎ ಬಿ ವ್ಯಾಲ್ಯೂ ಎಷ್ಟಾಯ್ತು? ಮಲ್ಟಿಪ್ಲೈ ಮಾಡಿದ್ರೆ ಎ ಬಿ ಇಸ್ ಈಕ್ವಲ್ ಟು ಏನಾಯ್ತು ಅಲ್ಲಿ? 0.7 ಇಂಟು 8. ಇನ್ನು ನೋಡ್ರಿ 8 7 ಎಷ್ಟು? 56. 1 ಪಾಯಿಂಟ್ ಹಿಂದ್ಗಡೆ ಇದೆ, 1 ಪಾಯಿಂಟ್ ಹಿಂದ್ಗಡೆ ಇಡ್ರಿ. ಸೊ ಎ ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ? 5.6 ಬರುತ್ತೆ. ಸೊ ಆಪ್ಷನ್ ಯಾವುದು? ಎ. ಓಕೆ, ಈಗ ಥರ್ಡ್ ಕ್ವಶನ್ ನೋಡ್ರಿ. ಇನ್ ದ ಗಿವನ್ ಫಿಗರ್ ಎಸ್ ಟಿ ಪ್ಯಾರಲಲ್ ಟು ಕ್ಯೂ ಆರ್. ನೋಡ್ರಿ, ಎಸ್ ಟಿ ಪ್ಯಾರಲಲ್ ಟು ಕ್ಯೂ ಆರ್ ಅಂತೆ. ದೆನ್ ಪಿ ಎಸ್ ಬೈ ಎಸ್ ಕ್ಯೂ ಇಸ್ ಈಕ್ವಲ್ ಟು ಪಿ ಎಸ್ ಬೈ ಎಸ್ ಕ್ಯೂ. ನೀವು ಬೈ ಬಿ ಪಿ ಟಿ ಏನ್ ಬರಿಬಹುದು? ಬಿ ಪಿ ಟಿ ಏನ್ ಹೇಳುತ್ತೆ? ಓಕೆ, 2 ಲೈನ್ ಪ್ಯಾರಲಲ್ ಇದ್ರೆ ಅವಾಗ ಏನು? ಪಿ ಎಸ್ ಬೈ ಎಸ್ ಕ್ಯೂ, ಪಿ ಎಸ್ ಬೈ ಎಸ್ ಕ್ಯೂ ಇಸ್ ಈಕ್ವಲ್ ಟು ಏನು? ಪಿ ಟಿ ಬೈ ಟಿ ಆರ್ ಅಂತ ಬರಿಬಹುದು. ಸೊ ಇವಾಗ ಏನು? ಪಿ ಎಸ್ ಬೈ ಎಸ್ ಕ್ಯೂ ಏನಂತ ಬರಿಬಹುದು? ಪಿ ಟಿ ಬೈ ಟಿ ಆರ್. ಆಪ್ಷನ್ ಎಲ್ಲಿದೆ? ಆಪ್ಷನ್ ಬಂದ್ಬಿಟ್ಟು 8, ಪಿ ಟಿ ಬೈ ಟಿ ಆರ್. ಓಕೆ, ಈಗ ಫೋರ್ತ್ ನೋಡ್ರಿ, ಏನ್ ಕ್ವಶನ್ ಕೊಡಿದ್ದಾರೆ? ಇನ್ ದ ಫಿಗರ್ ಟ್ರಯಾಂಗಲ್ ಪಿ ಒ ಕ್ಯೂ ಸಿಮಿಲರ್ ಟು ಟ್ರಯಾಂಗಲ್ ಎಸ್ ಒ ಆರ್. ಈಗ ಏನ್ ಮಾಡೋಣ? ಸಿಮಿಲರ್ ಇರೋದನ್ನ ಸಪ್ರೇಟ್ ಟ್ರಯಾಂಗಲ್ ಬರೆಯೋಣ. ಓಕೆ, ನೋಡ್ರಿ, ಪಿ ಒ ಕ್ಯೂ
ಓಕೆ, ಸಿಮಿಲರ್ ಟು. ಸಿಮಿಲರ್ ಮೀನಿಂಗ್ ಏನಂತಂದ್ರೆ ಇಲ್ಲಿ ಫಸ್ಟ್ ಲೆಟರ್ ಏನ್ ಬರ್ದಿರ್ತೋ, ಓಕೆ, ಇಲ್ಲಿ ಕೂಡ ಫಸ್ಟ್ ಲೆಟರ್ ಅದೇ ಬರ. ಪಿ ಇದ್ದಲ್ಲಿ ಏನ್ ಬರಿಬೇಕು ನಾನು? ಎಸ್ ಬರಿಬೇಕಂತ ಅರ್ಥ. ಪಿ ಇದ್ದಲ್ಲಿ ಎಸ್, ಓ ಇದ್ದಲ್ಲಿ ಓನೇ ಬರಿಬೇಕು, ಓ ಇದ್ದಲ್ಲಿ ಓನೇ ಬರಿಬೇಕು. ಇಲ್ಲಿ ಕ್ಯೂ ಇದ್ದಲ್ಲಿ ಏನ್ ಬರಿಬೇಕು? ಆರ್ ಬರಿಬೇಕು. ಕ್ಯೂ ಇದ್ದಲ್ಲಿ ಆರ್ ಬರಿಬೇಕು. ಓಕೆ, ಸಿಮಿಲರ್ ಅಂತ ಕೊಟ್ಟಿದ್ದಾನೆ. ಸಿಮಿಲರ್ ಅಂದ್ರೆ ಏನು? ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್. ಸೊ ಏನ್ ಬರಿಬೋದು ನಾನು ಇವಾಗ? ಪಿ ಒ ಬೈ ಎಸ್ ಒ is equal to OQ by OR is equal to PQ by SR. ಓಕೆ, ಇದನ್ನು ಬರಿಬೋದು. ಸಿಮಿಲರ್ ಇದ್ದಾಗ PO by OS ಪ್ಲಸ್ PO by SO, OQ by OR, PQ by SR ಅಂತ ಬರಿಬೋದು ಸಿಮಿಲರ್ ಇದ್ರೆ. ಈಗ ನಮಗೆ ಕೇಳ್ತಿರೋದೇನು? OP is to OS, ನಥಿಂಗ್ ಬಟ್ ಏನು? PO ಅಂದ್ರೂ ಒಂದೇ, OP ಅಂದ್ರೂ ಒಂದೇ, OP is to OS. ಓಕೆ, ಇದನ್ನ ಕೇಳ್ತಿದ್ದಾನೆ. ಇಸ್ ಈಕ್ವಲ್ ಟು, ಈಗ ನೋಡ್ರಿ ಅವ್ರು ಕೊಟ್ಟೋದೇನು? ಪಿ ಕ್ಯೂ ಇಷ್ಟು ಆರ್ ಎಸ್ ಇಸ್ 1:2. ನೋಡ್ರಿ, ಪಿ ಕ್ಯೂ ಇಷ್ಟು ಆರ್ ಎಸ್ ಅಂತ ಕೊಟ್ಟಿದ್ದಾನೆ. ಆರ್ ಎಸ್ ಅಂದ್ರೂ ಒಂದು, ಎಸ್ ಆರ್ ಅಂದ್ರೂ ಒಂದೇ, ಆರ್ ಎಸ್ ಅಂದ್ರೂ ಒಂದೇ. ಹೌದಾ? ನೋಡ್ರಿ, ಎಸ್ ಆರ್ ಅಂದ್ರೂ ಒಂದೇ, ನೋಡ್ರಿ ಎಸ್ ಆರ್ ಅಂದ್ರೂ ಒಂದೇ, ಆರ್ ಎಸ್ ಅಂದ್ರೂ ಒಂದೇ. ಓಕೆ, ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ಇದು ನನಗೆ ಬೇಕಿಲ್ಲ, ಇದನ್ನ ಬಿಟ್ಬಿಡ್ತೀನಿ. ಓಕೆ, ಈಗ ನನಗೇನು ಗೊತ್ತು? ಈಗ ಓ ಪಿ ಬೈ ಓ ಎಸ್ ಇಸ್ ಈಕ್ವಲ್ ಟು ಪಿ ಕ್ಯೂ ಬೈ ಆರ್ ಎಸ್ ಅಂತ ಗೊತ್ತು. ಈಗ ಅವನಿಗೆ ಕೊಟ್ಟಿದಂತಾನೆ ಪಿ ಕ್ಯೂ ಇಷ್ಟು ಆರ್ ಎಸ್ 1:2 ಅಂದರೆ, ಪಿ ಕ್ಯೂ ಇಷ್ಟು ಆರ್ ಎಸ್ 1:2 ಅಂದರೆ ಇಷ್ಟನ್ನ ಫ್ರಾಕ್ಷನ್ ಅಲ್ಲಿ ಬರೆದ್ರೆ 1/2 ಆಗುತ್ತೆ. ಇದೇನಾಗುತ್ತೆ? ಪಿ ಕ್ಯೂ ಬೈ ಆರ್ ಎಸ್ ಆಗುತ್ತೆ. ಪಿ ಕ್ಯೂ ಬೈ ಆರ್ ಎಸ್ ಇದ್ದಲ್ಲಿ ಏನು ಬರಿಬೋದು? 1/2. ಸೊ ಓ ಪಿ ಇಷ್ಟು ಓ ಎಸ್ ಕೂಡ 1/2 ಅಂದ್ರೆ ನಥಿಂಗ್ ಬಟ್ ಏನು? 1:2. ಸೊ ಓ ಪಿ ಇಷ್ಟು ಓ ಎಸ್ ಏನು ಆನ್ಸರ್ ಏನು? 1:2. ಓಕೆ, ಈಗ ಫಿಫ್ತ್ ಕ್ವಶನ್ ನೋಡಲಿ. ಇನ್ ದ ಗಿವನ್ ಫಿಗರ್, ಇಫ್ DE parallel to BC, DE parallel to BC ಇದ್ರೆ then the correct relation among the following is. ಈಗ ನೋಡ್ರಿ, ಇವ್ರಿಬ್ರು ಪ್ಯಾರಲಲ್ ಇದಾರಂತ ಕೊಟ್ಟಿದ್ದಾನಂದ್ರೆ DE parallel to BC ಅಂದ್ರೆ BPT ಥಿಯರಮ್ ಇಂದ ಏನ್ ಬರಿಬೋದು? AD by DB is equal to AE by EC. ಅದು ಇದೆನಾ? ಆಪ್ಷನ್ ಯಾವ್ದಿದೆ ನೋಡ್ರಿ? ಸಿ ಇದೆನಾ? ಸಿ ಇದೆ ನೋಡ್ರಿ. AD by DB is equal to AE by EC. ಆಪ್ಷನ್ ಬಂದ್ಬಿಟ್ಟು ಸಿ. BPT ಥಿಯರಮ್ ಇಂದ ಇದನ್ನ ಬರಿಬೋದು. ಈಗ ಚಾಪ್ಟರ್ 7 ಕೋಆರ್ಡಿನೇಟ್ ಜಾಮೆಟ್ರಿಯಿಂದ ಯಾವ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುತ್ತೆ ನೋಡೋಣ. ಓಕೆ, ಈಗ ಫಸ್ಟ್ ಕ್ವಶನ್ ನೋಡ್ರಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 4, -3 ಅಂಡ್ ದ ಒರಿಜಿನ್. ನೋಡ್ರಿ, ಕೊಟ್ಟಿರೋದೇನು? 4, -3. ಇದನ್ನ ಎಕ್ಸ್, ಇದನ್ನ ವೈ ಅಂತ ತಗೊಂಡ್ಬಿಟ್ರೆ, ಓಕೆ, ಅವ್ರು ಎದಕ್ಕೆ ಕೇಳಿದಾರೆ? ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಅಂಡ್ ದ ಒರಿಜಿನ್. ನಮಗೇನಂದ್ರೆ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಫಾರ್ಮ್ ಏನು? D is equal to √x² + y² ಅಂತ ಗೊತ್ತು. ಇದು ಬಂದು ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್. ಈಗ ಹೇಳ್ರಿ, ಎಕ್ಸ್ ವ್ಯಾಲ್ಯೂ ಎಷ್ಟು? 4² ಆಯಿತು, ಪ್ಲಸ್ ವೈ ವ್ಯಾಲ್ಯೂ ಏನು? -3 ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ 4² 16, ಮೈನಸ್ನ ಸ್ಕ್ವೇರ್ ಮಾಡಿ ಪ್ಲಸ್ ಬರುತ್ತೆ, 3² 9. ಸೊ 16 + 9 ಎಷ್ಟಾಯಿತು? 25. √25 ಎಷ್ಟು? 5. ಸೊ ಡಿಸ್ಟೆನ್ಸ್ ಎಷ್ಟು? 5. ಆಪ್ಷನ್ ಬಂದ್ಬಿಟ್ಟು ಸಿ. ಓಕೆನಾ? ಈಗ ಸೆಕೆಂಡ್ ಕ್ವಶನ್. ದ ಡಿಸ್ಟೆನ್ಸ್ ಆಫ್ ದ ಕೋಆರ್ಡಿನೇಟ್ P 4, 3 ಫ್ರಮ್ ದ ಎಕ್ಸ್ ಆಕ್ಸಿಸ್. ಈಗ ಈ ಟೈಪ್ ಕ್ವಶನ್ ಬಂದಾಗ ತಲೆ ಉಪಯೋಗಿಸ್ರಿ. ಜಸ್ಟ್ ಏನಿಲ್ಲ, ಡಿಸ್ಟೆನ್ಸ್ ಫ್ರಮ್ ದ ಏನ್ ಕೇಳಿದಾನೆ? ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಆಕ್ಸಿಸ್ ಅಂತ ಕೇಳಿದಾನೆ. ಓಕೆ, ಅವನು ಎಕ್ಸ್ ಆಕ್ಸಿಸ್ ಅಂತ ಕೇಳಿದ್ರೆ ಈ ಪಾಯಿಂಟ್ ನಲ್ಲಿರೋ ವೈ ಆನ್ಸರ್. ಓಕೆ, ಇದು ನಥಿಂಗ್ ಬಟ್ ಏನು? ಎಕ್ಸ್, ವೈ ತಾನೆ. ಓಕೆ, ಅವರು ಎಕ್ಸ್ ಆಕ್ಸಿಸ್ ಇಂದ ಡಿಸ್ಟೆನ್ಸ್ ಕೇಳಿದ್ರೆ ನೀವು ವೈ ವ್ಯಾಲ್ಯೂ ಇಲ್ಲಿ ಬರ್ಬಿಡ್ರಿ. ವೈ ವ್ಯಾಲ್ಯೂ ಎಷ್ಟು? 3. ಆಪ್ಷನ್ ಬಂದ್ಬಿಟ್ಟು 3. ಇದು ಯಾಕೆ ಅಂತಂದ್ರೆ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈಗ ನೋಡ್ರಿ, ಇದೇ ಒಂದು ಗ್ರಾಫ್ ಹಾಕ್ಬಿಟ್ರೆ ನಾನು, ಓಕೆ, 0, 1, 2, 3. ಓಕೆ, ಇದು -1, -2, -3 ಅನ್ಕೊಳ್ಳೋಣ. ಓಕೆ, ಇದನ್ನ ಇನ್ನೊಂದು ಪಾಯಿಂಟ್ ಎಕ್ಸ್ಟೆಂಡ್ ಮಾಡೋಣ. ಇದು 4. ಓಕೆ, ಇಲ್ಲಿ -1, -2, -3 ಇರುತ್ತೆ. ಇಲ್ಲಿ 1, 2, 3, 4 ಇದೆ ಅಂತ ಅನ್ಕೊಳ್ಳೋಣ. ಪಾಯಿಂಟ್ 4, 3 ಎಲ್ಲಿ ಬರುತ್ತೆ ಹೇಳ್ರಿ? ಎಕ್ಸ್ ಬಂದು 4, ವೈ ಬಂದು 3. 4, 3 ಅಂದ್ರೆ ಇಲ್ಲಿ ಬರುತ್ತೆ. ಕರೆಕ್ಟಾ? ಇಲ್ಲಿ ಬರುತ್ತೆ. ಅವನೇನ್ ಕೇಳ್ತಾನೆ? ಎಕ್ಸ್ ಆಕ್ಸಿಸ್ ಇಂದ ಈ ಪಾಯಿಂಟ್ ಇದೆಲ್ಲ, ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ದೂರ ಇದೆ ಅಂದ್ರೆ ನಥಿಂಗ್ ಬಟ್ ವೈ ವ್ಯಾಲ್ಯೂ ತಾನೆ. ಇದು ಬಂದ್ಬಿಟ್ಟು 4, 3. ಇವ್ರಿಬ್ಬರು ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? 1, 2, 3 ಇರುತ್ತೆ. ಸೊ ಆನ್ಸರ್ ಬಂದು 3. ಸೊ ಈ ತರ ಆನ್ಸರ್ ನೆನ್ಪಿಟ್ಕೊಳ್ಳೋ ಬದಲು ನೀವು ಜಸ್ಟ್ ಲಾಜಿಕ್ ಏನು? ಅವ್ನು ಫ್ರಮ್ ದ ಎಕ್ಸ್ ಆಕ್ಸಿಸ್ ಅಂತ ಕೇಳಿದ್ರೆ ವೈ ವ್ಯಾಲ್ಯೂ ಬರ್ದ್ಬಿಡ್ರಿ ಡೈರೆಕ್ಟ್ ಆಗಿ. ವೈ ವ್ಯಾಲ್ಯೂ ಏನು? 3 ಅಂತ ಬರ್ಬಿಡ್ರಿ. ಅವನೇನಾದ್ರೂ ಫ್ರಮ್ ದ ವೈ ಆಕ್ಸಿಸ್ ಕೇಳಿದ್ರೆ ನೀವೇನು? ಎಕ್ಸ್ ವ್ಯಾಲ್ಯೂ ಬರ್ಬಿಡ್ರಿ. ಎಕ್ಸ್ ವ್ಯಾಲ್ಯೂ ಏನು? 4. ಅಲ್ಲಿಗೆ ಮುಗ್ದೋಗ್ಬಿಡು. ಓಕೆ, ಈಗ ಥರ್ಡ್ ಕ್ವಶನ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ
origin and coordinates of a point x, y. ಈಗ ನಾನು ಹೇಳ್ತಾನೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಒರಿಜಿನ್ ಫಾರ್ಮುಲಾ ಏನು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಅದು ಬಂದ್ಬಿಟ್ಟು ಫಾರ್ಮುಲಾ. ನೆಕ್ಸ್ಟ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ -8,3 ಫ್ರಮ್ ದ ಎಕ್ಸ್ ಆಕ್ಸಿಸ್. ನಾನು ಏನ್ ಹೇಳಿದ್ದೆ, ಫ್ರಮ್ ದ ಎಕ್ಸ್ ಆಕ್ಸ್ ಅಂದ್ರೆ ವೈ ವ್ಯಾಲ್ಯೂ ಬರ್ದ್ಬಿಡಕ್. ವೈ ವ್ಯಾಲ್ಯೂ ಏನು 3, ಆಪ್ಷನ್ ಬಂದ್ಬಿಟ್ಟು 3. ಓಕೆ, ಈಗ ಫಿಫ್ತ್ ಕ್ವಶನ್ ನೋಡ್ರಿ. ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ 3, 4 and 5, 6. ಈಗ ನೋಡ್ರಿ, 2 ಪಾಯಿಂಟ್ ಜಾಯಿನ್ ಆಗ್ತಿದ್ದಾವೆ. ಯಾವ್ಯಾವುದು? 3, 4 ಮತ್ತೆ 5, 6. ಓಕೆ, ಇದು ಜಾಯಿನ್ ಆದಾಗ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್, ಇವರಿಬ್ಬರು ಜಾಯಿನ್ ಆದಾಗ ಇದ್ರ ಮಿಡ್ ಪಾಯಿಂಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಅವಾಗ ಇದೇನಾಗುತ್ತೆ, ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಓಕೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಏನು? ಮಿಡ್ ಪಾಯಿಂಟ್ ಫಾರ್ಮುಲಾ ಬಂದ್ಬಿಟ್ಟು m of x, y is equal to x1 plus x2 by 2, y1 plus y2 by 2. ಅಂದ್ರೆ ಏನು? x1 plus x2 ಏನಾಗುತ್ತೆ, ನೀವೇ ಆಡ್ ಮಾಡ್ಬಿಡ್ರಿ. 3 plus 5 ಏನಾಗುತ್ತೆ, 8/2 ಆಗ್ಬಿಡುತ್ತೆ. ಇಲ್ಲಿ y1 plus y2 ಅಂದ್ರೆ 4 plus 6 ಏನಾಗುತ್ತೆ, 10/2 ಆಗುತ್ತೆ. ಕ್ಯಾನ್ಸಲ್ ಮಾಡಿ 2 1 ಜಾ 2 4 ಜಾ 2 1 ಜಾ 2 5 ಜಾ. ಆನ್ಸರ್ ಏನ್ ಬಂತು? 4, 5. ಸೊ ಆಪ್ಷನ್ ಯಾವ್ದಿದೆ? ಬಿ ಬಂದ್ಬಿಟ್ಟು 4, 5. ಓಕೆನಾ? ಸೊ ಇದು ಬಂದ್ಬಿಟ್ಟು ಈಗ ಟೋಟಲ್ 7 ಲೆಸನ್ದು ಓಕೆ ಮಲ್ಟಿಪಲ್ ಚಾಯ್ಸ್ ಯಾವ ತರ ಬರ್ಬೋದು ಅಂತ ಕೊಟ್ಟಿದ್ದೀನಿ. ಮ್ಯಾಕ್ಸಿಮಮ್ ಈ ಟೈಪೇ ಬರುತ್ತೆ. ಓಕೆ, ಇವ್ನು ಜಸ್ಟ್ ರೆಫರ್ ಮಾಡ್ಬಿಟ್ರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೀವು ಪರ್ಫೆಕ್ಟ್ ಆದಂಗೆ.